ತಾಲೂಕಿನ ಹನುಮಾನ ಜನಾಂಗದ ಅಧ್ಯಕ್ಷರಾದಂಥ ಸೂರ್ಯನವರು ಸಹ ಆಗಮಿಸಿದವರು ಸಹ ಸ್ವಾಗತವನ್ನು ಕೊಡ್ತಾ ಹಾಗೆ ಸನ್ಮಾನ ಸ್ವೀಕರಿಸಬೇಕೆಂದು ಕೇಳಬೇಕು. ತಾಲೂಕಿನ ಇವತ್ತು ಯಾದವಸಂಘದ ವತಿಯಿಂದ ಹಮ್ಮಿಕೊಂಡಿರುವಂತಹ ಜನ್ಮಾಷ್ಟಮಿ ಹಬ್ಬದ ಎಲ್ರಿಗೂ ಕೂಡ ಇಲ್ಲಿರುವಂತಹ ಎಲ್ರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ನಾವು ಕೊಡ್ತೇನೆ. ಶ್ರೀಕೃಷ್ಣನ ಹಬ್ಬವನ್ನ ಬರೀ ಯಾದವರು ಮಾತ್ರ ಮಾಡೋದಿಲ್ಲ. ಈ ಹಬ್ಬವನ್ನ ಎಲ್ಲಾ ಸಮಾಜದವರು ಕೂಡ ಆಚರಣೆಯನ್ನ ಮಾಡ್ತಾರೆ. ಕಾರಣ ಶ್ರೀಕೃಷ್ಣ ಪರಮಾತ್ಮ ಮನುಷ್ಯ ಬದುಕಿನಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯೆ ಹೇಗೆ ಬದುಕನ್ನ ನಡೆಸಬೇಕು ಅನ್ನುವಂಥದ್ದನ್ನ ಭಗವದ್ಗೀತೆಯ ಮುಖಾಂತರ ನಮಗೆ ಸಾರವನ್ನ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಬದುಕನ್ನ ಹೇಗೆ ನಡೆಸಬೇಕು, ಧರ್ಮದಿಂದ ಹೇಗೆ ನಡ್ಕೋಬೇಕು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ಕೊಟ್ಟಿರೋದ್ರಿಂದ ಬರೀ ಭಾರತ ದೇಶದಲ್ಲೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇವತ್ತು ಸಮಾಜ ವತಿಯಿಂದ ನೀವು ಆಹ್ವಾನ ಮಾಡಿದ್ದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತು ಸಮಾಜದ ಎಲ್ಲ ಮುಖಂಡರುಗಳಲ್ಲಿ ನಾನು ವಿನಂತಿ, ಅದು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಶಿಕ್ಷಣಕ್ಕೆ ಮೊದಲು ಆದ್ಯತೆಯನ್ನ ನಾವು ಕೊಡಬೇಕು. ಶಿಕ್ಷಣದ ಮುಖಾಂತರ ಮಾತ್ರ ಸಮಾಜ ಬದಲಾವಣೆ ಆಗಿ ಯಾವ ಸಮಾಜ ಶಿಕ್ಷಣವನ್ನ ಪಡ್ಕೊಳ್ಳುತ್ತೆ ಬದಲಾವಣೆಯನ್ನ ನಾವು ಕಾಣಬಹುದು. ಹಾಗಾಗಿ ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಕೂಡ ನೀವು ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದ್ರ ಮುಖಾಂತರ ಸಮಾಜವನ್ನ ಗಟ್ಟಿ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ತಮ್ಮನ್ನೆಲ್ಲ ವಿನಂತಿಯನ್ನ ಮಾಡಿಕೊಳ್ತಾ, ಮತ್ತು ಇಲ್ಲೇನು ಗ್ರಾಮ ಪಂಚಾಯತಿಯಿಂದ ಸಮಾಜಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತ ಈಗಾಗಲೇ ನೀವು ಮುಖಂಡರುಗಳು ತಿಳಿಸಿದ್ದೀರಾ. ದಯವಿಟ್ಟು ಆ ಪಂಚಾಯತಿಯ ಜಾಗವನ್ನು ಕೊಟ್ಟಿರುವಂತ ಮಾಹಿತಿಯನ್ನ ತಗೊಂಡ್ಬನ್ನಿ. ಶಾಸಕರ ಡಾಕ್ಟರ್ ಸುಬ್ಬರೆಡ್ಡಿ ಅನ್ನೋರ್ಗೂ ಮಾತಾಡ್ತೀನಿ ಮತ್ತು ಇನ್ಚಾರ್ಜ್ ಮಿನಿಸ್ಟರ್ ಸುಧಾಕರ್ ಸರ್ ಅವ್ರಿಗೂ ಮಾತಾಡಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅಲ್ಲಿ ಒಂದು ತಾಲೂಕು ಮಟ್ಟಕ್ಕೆ ಏನು ಅನುದಾನವನ್ನು ಕೊಡ್ತಾರೆ ಭವನ ಕಟ್ಟಲಿಕ್ಕೆ ಅದನ್ನ ನಾನು ಮಂಜೂರು ಮಾಡಿಕೊಡ್ತೀನಿ. ಆದ್ರೆ ನೀವುಗಳು ಯಾರಾದ್ರೂ ಒಬ್ಬರು ಸಮಾಜದವರು ಅದರಿಂದ ಓಡಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಒಂದು ಹಂತದಲ್ಲಿ ಹೇಳಿದ ನಂತರ ನೀವಿಲ್ಲಿ ಗಮನ ಕೊಟ್ಟು ಓಡಾಡಿದ್ರೆ ಆ ಕೆಲಸವನ್ನ ಸರ್ಕಾರದಿಂದ ಮಾಡಿಕೊಡೋದು ಸುಲಭ ಆಗುತ್ತೆ. ನಾವು ಸಮಾಜದ ಜೊತೆ ಸದಾ ಇರ್ತೇವೆ. ಎಲ್ರಿಗೂ ಶುಭವಾಗಲಿ. ಹೆಚ್ಚು ಗಮನವನ್ನ ಶಿಕ್ಷಣಕ್ಕೆ ಕೊಡಿ ಅನ್ನೋ ಮುಖಾಂತರ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸಿ ನಾನು ಮಾತನ್ನ ಮುಗಿಸ್ತೇನೆ. ಧನ್ಯವಾದ.